ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಫ್ಘಾನಿಸ್ತಾನ ವಿರುದ್ಧ ಬೂಮ್ರಾ ಮತ್ತು ಹರ್ಷದೀಪ್ ಜೋಡಿ ಬೊಂಬಾಟ್ ಬೌಲಿಂಗ್ ಪ್ರದರ್ಶನ. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಾಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಜೂನ್ 21ರಂದು ಶುಕ್ರವಾರ 2024ರ ICC T20 ವಿಶ್ವಕಪ್ನ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡವು ಅಫ್ಘಾನಿಸ್ತಾನ ವಿರುದ್ಧ 47 ರನ್ಗಳ ಭರ್ಜರಿ ಜಯ ದಾಖಲಿಸಿದೆ. ಇನ್ನು ಭಾರತ ಕ್ರಿಕೆಟ್ ತಂಡದ ವೇಗಿಗಳಾದ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಈ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಈ ಇಬ್ಬರು ಬೌಲರ್ಗಳು ಭಾರತದ ಪರ ತಲಾ 3 ವಿಕೆಟ್ ಪಡೆದು ಮಿಂಚಿದರು ಮತ್ತು ಬೂಮ್ರಾ ಭಾರತಕ್ಕೆ ಮೊದಲ ವಿಕೆಟ್ ತಂದುಕೊಟ್ಟರು. ಇನ್ನು ಬೂಮ್ರಾ ಬೌಲಿಂಗ್ನಲ್ಲಿ 11 ರನ್ ಗಳಿಸಿದ್ದ ರೈಮಾನುಲ್ಲಾ ಗುರ್ಬಾಜ್ ಅವರನ್ನು ರಿಷಬ್ ಪಂತ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಬೂಮ್ರಾ 4 ಓವರ್ಗಳಲ್ಲಿ ಕೇವಲ 7 ರನ್ ಬಿಟ್ಟು ಕೊಟ್ಟು 3 ವಿಕೆಟ್ಗಳನ್ನು ಕಬಳಿಸಿದರು ಮತ್ತು ಮೊದಲು ರೈಮಾನುಲ್ಲಾ ಗುರ್ಬಾಜ್ ಅವರ ವಿಕೆಟ್ ಪಡೆದು ಅಫ್ಘಾನಿಸ್ತಾನಕ್ಕೆ ದೊಡ್ಡ ಶಾಕ್ ನೀಡಿದರು. ಬಳಿಕ ಬಂದಂಥ ಜದ್ರಾನ್ ಅವರನ್ನು 16ನೇ ಓವರ್ನ 2ನೇ ಎಸೆತದಲ್ಲಿ ಔತಣದಿಂದ ರನ್ ಗಳಿಸಲು ಬಯಸಿದರು. ಬೂಮ್ರಾ ಬೌಲಿಂಗ್ನಲ್ಲಿ ಜದ್ರಾನ್ ಅವರು ವಿಕೆಟ್ ಬಿಟ್ಟು ದೊಡ್ಡ ಹೊಡೆತಕ್ಕೆ ಯತ್ನಿಸಿದರು. ಆದರೆ ಜದ್ರಾನ್ ಅವರು ಬೂಮ್ರಾ ಪವರ್ಡ್ ಲೆಗ್ ಬಾಲ್ ಆಡುವುದರಲ್ಲಿ ಎಡವಿದರು ಮತ್ತು ಹೀಗಾಗಿ ಪಾಯಿಂಟ್ನಲ್ಲಿ ನಿಂತಿದ್ದ ಹರ್ಷದೀಪ್ ಸಿಂಗ್ ಅವರಿಗೆ ನೇರವಾಗಿ ಕ್ಯಾಚ್ ನೀಡಿದರು. ಈ ಕ್ಯಾಚ್ ಅತ್ಯಂತ ವೇಗದಲ್ಲಿ ಹರ್ಷದೀಪ್ ಕೈ ಸೇರಿತು. ಇನ್ನು ಬಳಿಕ ಬಂದ ನಜೀಬುಲ್ಲಾ 17 ಎಸೆತಗಳಲ್ಲಿ 2 ಸಿಕ್ಸ್ ಸಹಿತ 19 ರನ್ ಗಳಿಸಿ ಬೂಮ್ರಾ ಬೌಲಿಂಗ್ನಲ್ಲಿ ಔಟ್ ಆದರು. ಈ ಮೂಲಕ ಬೂಮ್ರಾ 3 ವಿಕೆಟ್ ಕಬಳಿಸಿ 1 ಮೇಡನ್ ಓವರ್ ಬಾಲ್ ಮಾಡಿದರು. ಹೌದು ಸ್ನೇಹಿತರೆ, 4 ಪಂದ್ಯಗಳಿಂದ ಬೂಮ್ರಾ 8 ವಿಕೆಟ್ ಪಡೆದು ಟೀಮ್ ಇಂಡಿಯಾದ ಗೆಲುವಿಗೆ ಕೊಡುಗೆ ನೀಡಿದ್ದಾರೆ. ಇನ್ನು ಭಾರತದ ಎಡಗೈ ವೇಗದ ಬೌಲರ್ ಆದಂಥ ಹರ್ಷದೀಪ್ ಸಿಂಗ್ ಆರಂಭದಲ್ಲಿ ಹೊಸ ಚೆಂಡಿನಲ್ಲಿ ವಿಕೆಟ್ ಪಡೆಯದಿದ್ದರೂ ಹಳೆಯ ಚೆಂಡಿನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. ಹೌದು ಸ್ನೇಹಿತರೆ, 18ನೇ ಓವರ್ನ 4ನೇ ಎಸೆತದಲ್ಲಿ ರಾಶಿದ್ ಖಾನ್ ಹಾಗೂ ಅದೇ ಓವರ್ನ ಮುಂದಿನ ಎಸೆತದಲ್ಲಿ ನವೀನ್ ಉಲ್ಲಾಖ್ ಅವರನ್ನು ಹರ್ಷದೀಪ್ ಔಟ್ ಮಾಡಿದರು. ಆದರೆ ಹ್ಯಾಟ್ರಿಕ್ ಸಾಧನೆ ಮಾಡಲು ಸಾಧ್ಯವಾಗಲಿಲ್ಲ. ಇದಾದ ಬಳಿಕ 20ನೇ ಓವರ್ನ ಕೊನೆಯ ಎಸೆತದಲ್ಲಿ ನೂರ್ ಅಹ್ಮದ್ ಅವರನ್ನು ಔಟ್ ಮಾಡಿದ ಹರ್ಷದೀಪ್ ಸಿಂಗ್ ಅಫ್ಘಾನಿಸ್ತಾನದ ದೊಡ್ಡ ಇನ್ನಿಂಗ್ಸ್ ಅಂತ್ಯಗೊಳಿಸಿದರು. ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 36 ರನ್ ನೀಡಿ 3 ವಿಕೆಟ್ ಪಡೆದರು. ಇನ್ನು ಭಾರತ ಗೆಲುವಿಗೆ ಪ್ರಮುಖ ಪಾತ್ರ ಬೂಮ್ರಾ ಹರ್ಷದೀಪ್ ಅಂತಲೇ ಹೇಳಬೇಕು. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.